ओम शांति। आज का विषय है मित्रता। ಇವತ್ತಿನ ಟಾಪಿಕ್ ಆಗಿದೆ मित्रते। यदि हम आध्यात्मिक मार्ग में मित्रता का पूरा आनंद लेना चाहते हैं तो उसके लिए हमें सावधान रहना होगा। कभी कभी हम अपने संबंधों में इतने लिप्त हो जाते हैं, इतने खो जाते हैं कि हमारी व्यक्तिगत आध्यात्मिक प्रगति रुक जाती है। यह एक भूल है, क्योंकि मित्रता का लक्ष्य ही है आगे बढ़ना। और यदि मैं अपने आध्यात्मिक प्रयत्नों में स्थिर हो जाऊंगी तो मैं अपनी सर्वश्रेष्ठ स्थिति सकारात्मक प्रभाव का प्रयोग कैसे कर पाऊंगी। ಒಂದ್ ವೇಳೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪೂರ್ತಿ ಮಿತ್ರತೆಯ ಆನಂದ ತಗೊಳಕ್ಕೆ ಇಷ್ಟಪಡ್ತಾ ಇದ್ದೀರಿ, ಅದಕ್ಕೋಸ್ಕರ ನಮ್ಗೆ ಇದ್ರ ಬಗ್ಗೆ ಎಚ್ಚರಿಕೆ ಅರ್ಥಾತ್ ನಾವು ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಕೆಲವುಗಳಿಗೆ ನಮ್ಮ ಸಂಬಂಧಗಳಲ್ಲಿ ಅರ್ಥಾತ್ ಮಿತ್ರತೆಯಲ್ಲಿ ಅಷ್ಟು ಮುಳುಗ್ಬಿಡ್ತೀರಿ ಅಂದ್ರೆ ನಮ್ಮ ವ್ಯಕ್ತಿತ್ವ ಅರ್ಥಾತ್ ನಮ್ಮ ಮೂಲ ಗುಣ, ನಮ್ಮ ಸತ್ಯ ಗುಣ, ಆಧ್ಯಾತ್ಮಿಕತೆದು ಅದು ಮುಂದುವರಿಯೋದು ಇರುತ್ತಲ್ಲ, ಅದು ಅಲ್ಲೇ ನಿಂತು ಹೋಗಿರುತ್ತೆ. ಅಂದ್ರೆ ಆಟೋಮೆಟಿಕ್ಲಿ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆದಾಗ ಏನಾಗುತ್ತೆ, ನಮ್ಮ ಸ್ವ ಕ್ವಾಲಿಟಿ ಅಂದ್ರೆ ನಾವು ಫಾಸ್ಟ್ ಇರೋದು, ನಾವು ಬೇಗ ಕೆಲಸ ಮಾಡೋದು ಇರ್ಲಿ, ಇಲ್ಲ ಬೈಂಡ್ ಓಡಿಸೋದಿರ್ಲಿ, ಅದೆಲ್ಲ ಸ್ಟಾಪ್ ಆಗಿರುತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಇದ್ದಾಗ. ಸ್ವಪ್ರಕೃತಿ ಅಲ್ಲೇ ನಿಂತೋಗಿರುತ್ತೆ, ತಾನೂ ಮುಂದುವರಿಯೋದು ನಿಂತೋಗಿರುತ್ತೆ. ಇದನ್ನು ಸಹ ಒಂದು ತಪ್ಪಾಗಿದೆ. ಯಾಕೆಂದ್ರೆ ಮಿತ್ರತೆಯ ಗುರಿಯಾಗಿದೆ ಮುಂದುವರಿಯೋದು ಮತ್ತು ಅನ್ಯರಿಗೆ ಮುಂದುವರಿಸೋದು. ಒಂದು ವೇಳೆ ನಾನು ಆಧ್ಯಾತ್ಮಿಕ ಪ್ರಯತ್ನದಲ್ಲಿ ಸ್ಥಿರ ಆಗ್ಬಿಟ್ಟಿದ್ರಿ ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮ ಸ್ವ ಕೆಲಸ ನಾವು ಮಾಡಕ್ ಆಗ್ತಾ ಇಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾವು ಸ್ಥಿರ ಆಗ್ಬಿಟ್ಟಿದ್ದೀರಿ, ನಮ್ಮ ಸರ್ವಶ್ರೇಷ್ಠ ಸ್ಥಿತಿ ಸಕಾರಾತ್ಮಕ ಪ್ರಭಾವದ ಪ್ರಯೋಗ ಹೆಂಗ್ ಮಾಡ್ಕೊಳಕ್ಕಾಗುತ್ತೆ. ಅಂದ್ರೆ ನಾವೇ ಡಲ್ ಆಗ್ಬಿಟ್ರೆ, ನಾವೇ ಸೋಂಬೇರಿ ಆಗ್ಬಿಟ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ, ಅಂದ್ರೆ ನಾವು ಪಾಸಿಟಿವ್ ಥಿಂಕಿಂಗ್ ಇರ್ಲಿ, ಪಾಸಿಟಿವ್ ಮಾರ್ಗದಲ್ಲಿ ಹೆಂಗೆ ಪ್ರಯೋಗ ಮಾಡಕ್ಕಾಗುತ್ತೆ, ನಮಗೆ ನಾವು ಹೆಂಗೆ ಸ್ಟೇಬಲ್ ಮಾಡಕ್ಕಾಗುತ್ತೆ, ಸ್ಥಿರ ಮಾಡಕ್ಕಾಗುತ್ತೆ. व्यक्ति को चाहिए सदैव मित्रों की सहायता करने का लक्ष्य रखे, परंतु यह सहायता शुद्ध होनी चाहिए, अर्थात यह प्रशंसा प्राप्ति के इच्छा से रहित हो, तथा यदि दूसरे लोग दुष्प्रभाव युक्त है, दुखदायी प्रक्रिया व्यक्त कर रहे हैं तो उसके प्रभाव भी प्रभावित ना हो. ವ್ಯಕ್ತಿಗೆ ಬೇಕಿರೋದು ಏನು, ಸदैव ಮಿತ್ರತೆಯಲ್ಲಿ ಸಹಯೋಗ ಕೊಡೋದು ಗುರಿ ಇಟ್ಕೋಬೇಕು. ಇವ್ರು ನನ್ನ ಮಿತ್ರರಾಗಿದ್ದಾರೆ, ನಾವು ಸಹಯೋಗ ಕೊಡಬೇಕು, ಆ ಗುರಿ ಇಟ್ಕೋಬೇಕು. ಆದ್ರೂ ಸಹಯೋಗ ಕೊಡೋದನ್ನು ಸಹ ಶುದ್ಧ ಭಾವನೆ ಇರಬೇಕು, ಶುಭ ಭಾವನೆಯಿಂದ ಅವ್ರಿಗೆ ಏನ್ ಬೇಕು ಸಹಯೋಗ ಕೊಡಬೇಕು. ಅರ್ಥಾತ್ ಅದಕ್ಕೆ ಬದಲಾಗಿ ಸಹಯೋಗ ಕೊಡಬೇಕು, ಈ ಶುಭ ಭಾವನೆ ಇರಬೇಕು, ನಮ್ ಕಡೆಯಿಂದ ಕೊಡ್ಬೇಕಪ್ಪ ಅಷ್ಟೇ. ಆದ್ರೂ ಇದಕ್ಕೆ ಬದಲಾಗಿ ಇವ್ರು ನನಗೆ ಹೊಗಳಬೇಕು, ಇವ್ರು ನನಗೆ ಪ್ರಶಂಸೆ ಮಾಡಬೇಕು, ಇವ್ರು ನನ್ನ ಬಗ್ಗೆ ಗೌರವ ಕೊಡಬೇಕು, 4 ಜನ ಮಧ್ಯದಲ್ಲಿ ಇವ್ರು ನನ್ನ ಬಗ್ಗೆ ಪಾಸಿಟಿವ್ ಹೇಳ್ಬೇಕು, ಈ ಆಸೆ ಮಾತ್ರ ಇಟ್ಕೋಬಾರ್ದು. ಇವರಿಂದ ನನಗೆ ಗೌರವ ಬೇಕು, ಇಷ್ಟು ಸಹಯೋಗ ಕೊಟ್ಟಿದ್ರಲ್ಲ, ಇವ್ರು ನನಗೆ ಇಷ್ಟೆಲ್ಲ ಮಾಡಬೇಕು, ಅದೆಲ್ಲ ಆಸೆಗಳು ಇಟ್ಕೋಬಾರ್ದು. ಆಸೆಗಳು ಇಲ್ದಿರ ಇರಬೇಕು. ಮತ್ತು ಒಂದು ವೇಳೆ ಅವ್ರ ಕಡೆಯಿಂದ ನಮ್ಗೆ ದುಷ್ಪರಿಣಾಮ ಬಂದಿದೆ, ದುಃಖದಾಯಿ ಶಬ್ದಗಳು ಬಂತು, ದುಃಖದಾಯಿ ಭಾವನೆಗಳು ಬಂತು, ತಿರಸ್ಕಾರದ ಭಾವನೆಗಳು ಬಂತು, ಇವ್ರು ಏನ್ ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ರೂ ಸಹ ಇವ್ರು ಏನ್ ಮಾಡಿದ್ದಾರೆ, ನನ್ಗೆ ಇಷ್ಟೇ ಮಾಡಿರೋ ತಾನೆ, ಅಷ್ಟೇನ್ ದೊಡ್ಡ ಕೆಲ್ಸನಾ, ಆ ತರ ಭಾವನೆಗಳು ನಿಮ್ಗೆ ಬರುತ್ತೆ. ತಿರಸ್ಕಾರ ಮಾಡೋದು, ಅಪಶಬ್ದ ಯೂಸ್ ಮಾಡೋದು, ದುರ್ಭಾವನೆಗಳು ಅಕಸ್ಮಾತ್ ಬಂತು ಸಹ ಅದರದ ಪ್ರಭಾವದಲ್ಲಿ ನೀವು ಹೋಗಬಾರ್ದು. ಅದೇ ಹೇಳ್ತಾರೆ, ನಿಸ್ವಾರ್ಥವಾದದ್ದು ಸಹಯೋಗ ಕೊಡೋದಿದ್ರೆ. इस प्रकार की सहायता करने से हमारी और ही अधिक आध्यात्मिक मार्ग उन्नति होती है. ನಿಸ್ವಾರ್ಥವಾದದ್ದು ಸಹಯೋಗ ಮಾಡೋದ್ರಿಂದ ಯಾವ್ದಾದ್ರೂ ಸ್ವಾರ್ಥ ಇಲ್ದಿರ, ಯಾವ್ದಾದ್ರೂ ಅವ್ರ ಹತ್ರ ನಾವು ಇಸ್ಕೊಳ್ದಿರ, ಅವ್ರ ಹತ್ರ ಪ್ರಾಪ್ತಿ ಮಾಡ್ಕೊಳ್ದಿರ, ನಾನ್ ಮಾತ್ರ ಕೊಡಬೇಕು ಈ ಭಾವನೆದಿಂದ ಸಹಯೋಗ ಮಾಡ್ತಾ ಇದ್ರೆ ನಮ್ಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇನ್ನೂ ಉನ್ನತಿ ಆಗುತ್ತೆ, ವೃದ್ಧಿ ಆಗುತ್ತೆ, ನಾವು ಇನ್ನೂ ಮುಂದುವರಿತೀರಿ.
ಇಲ್ಲಾಂದ್ರೆ इमोशनल वीक ಆಗ್ಬಿಡ್ತೀರಿ, दुख सिगुತ್ತೆ। दूसरी ओर यदि सहायता करने का मेरा प्रस्ताव दूषित है तो उसकी मधुरता खो जाएगी और लोगों का ध्यान इस ओर आ जाएगा। ಇನ್ನೊಂದು ಮಾತು, ನಾನು ಸಹಯೋಗ ಕೊಡ್ತಾ ಇದ್ದೇನೆ, ಸಹಯೋಗ ಕೊಡೋದು ಭಾವನೆ ಏನಿದೆಯಲ್ಲ ಅದ್ರಲ್ಲಿ ಏನಾನ ಕಲ್ಮಶ ಇದ್ರೆ ಏನಾಗುತ್ತೆ, ನನ್ನ ಮಧುರತೆ ಹೊರಟು ಹೋಗುತ್ತೆ। ಯಾಕೆಂದ್ರೆ ನನ್ನ ಕಡೆಯಿಂದ ನಾನು ಸಹಯೋಗ ಕೊಟ್ಟು ಏನನ್ನ ಭಾವನೆ ಇಟ್ಕೊಂಡಿದ್ರಲ್ಲ, ಅವ್ರ ಹತ್ರ ಬೇಕಾಗಿ ಇದು ಕೊಡಬೇಕು ಅಂತ, ಅವರಿಂದ ನಮ್ಗೆ ಏನೋ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ಸಂಬಂಧದಲ್ಲಿ ಪ್ರೀತಿ ಅದೆಲ್ಲ ಹೊರಟೋಗುತ್ತೆ। ಮತ್ತೆ ಪ್ರೀತಿ ಹೊರಟೋದ್ಮೇಲೆ ಏನಾಗುತ್ತೆ, ಜಗಳ ಆಗುತ್ತೆ। ಆ ಜಗಳ ಕಡೆ ಎಲ್ಲರೂ ಕಣ್ಣು ಬೀಳುತ್ತೆ, ಎಲ್ಲರೂ ಗಮನ ಅದ್ರ ಕಡೆ ಹೋಗುತ್ತೆ। ಅಂದ್ರೆ ಮಿತ್ರತೆ ಕಡೆ ಮಿತ್ರತೆದಲ್ಲಿ ಸಹಯೋಗ ಕೊಡಕ್ ಹೋಗಿ ಶತ್ರುತ್ವ ಕಟ್ಕೊಂಡೆ ಹಂಗಾಗುತ್ತೆ। ಅಂದ್ರೆ ಮಿತ್ರತೆಯಲ್ಲಿ ಸಹಯೋಗ ಕೊಡಕ್ ಹೋಗಿ ಶತ್ರುತ್ವ ಮಾಡ್ಕೊಂಡ್ ಬಂದೆ, ಜನರಿಗೆ ಶತ್ರುತ್ವ ಅದು ಜಗಳ ಗಲಾಟೆನೆ ಕಾಣಿಸುತ್ತೆ ವಿನ ನಿಮ್ ಒಳಗಡೆ ಮಿತ್ರತೆ ನೀವು ಸಹಯೋಗ ಕೊಟ್ಟಿದ್ರೆ ಅದೆಲ್ಲ ಕಾಣಿಸಲ್ಲ, वाइब्रेशंस ಕೆಡುತ್ತೆ। वास्तव में मधुरता ही आध्यात्मिक मैत्री का संबंध स्थापित करती है तथा दूसरों की बात सुनने और एक दूसरे के सीखने का भाव पैदा करती है ताकि उन्नति हो जाए। ವಾಸ್ತವದಲ್ಲಿ ಮಿತ್ರತ್ವ ಸಂಬಂಧದಲ್ಲಿ ಮಿತ್ರತ್ವದ ಭಾವನೆ ಆಧ್ಯಾತ್ಮಿಕ ರೀತಿಯಿಂದ ಚೆನ್ನಾಗಿರುತ್ತೆ, ಆದರೂ ನಿಸ್ವಾರ್ಥ ಭಾವನೆಯಿಂದ ಏನೇ ಸಹಯೋಗ ಮಾಡಿದ್ರೆ ಅದು ಒಳ್ಳೆಯದು। ಅನ್ಯರಿಗೆ ಮಾತನಾಡೋದ್ರಲ್ಲಿ, ಒಬ್ರಿಗೊಬ್ರಿಗೆ ಕಲ್ತ್ಕೊಳ್ಳೋದ್ರಲ್ಲಿ ಮತ್ತು ಕಲಿಸೋದು ಭಾವನೆನೂ ಸಹ ಹೆಚ್ಚುತ್ತೆ ಮತ್ತು ಸ್ವ ಉನ್ನತಿ ಕಡೆನೂ ಸಹ ನಾವು ಹೋಗ್ತೀರಿ। ಅಂದ್ರೆ ನೋಟ ಏನಂದ್ರೆ ಈಸಿ ಭಾಷೆಯಲ್ಲಿ ಹೇಳಿದ್ರೆ ನಮ್ಗೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಮಿತ್ರತ್ವ ಇರಬೇಕು, ಆದ್ರೂ ಪರಸ್ಪರ ನಾವು ಆತ್ಮರ ಜೊತೆಲಿ, ಮನುಷ್ಯ ಆತ್ಮರ ಜೊತೆಲಿ ಏನನ್ನ ಮಿತ್ರತ್ವ ಇಟ್ಕೊಂಡಿದ್ದೀರಿ, ಮಿತ್ರ ಭಾವನೆ ಇಟ್ಕೊಂಡಿದ್ದೀರಿ, ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಸರಿ, ಓಕೆ, ಅದು ಒಳ್ಳೇದೇನೆ। ಆದ್ರೂ ಆದಷ್ಟು ಬೇಗ ನಿಮ್ ಕಡೆಯಿಂದ ನೀವು ಸಹಯೋಗ ಕೊಟ್ಟು ಅವ್ರ ಹತ್ರ ಯಾವುದೇ ಇಚ್ಛೆ ಇಲ್ದಿರ, ಯಾವುದೇ ಆಸೆ ಇಲ್ದಿರ ಸಹಯೋಗ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೇದು। ಇಲ್ಲ ಅಂದ್ರೆ ಇಮೋಷನಲ್ ಟಾರ್ಚರ್ ಆಗುತ್ತೆ, ಮತ್ತೆ ನಿಮ್ಗೆ ರಿಸ್ಪಾಂಡ್ ಏನನ್ನ ಸಿಕ್ಕಿಲ್ಲ ಅಂದ್ರೆ ಇಮೋಷನಲ್ ವೀಕ್ ಆಗ್ತೀರಾ, ಜೊತೆಲಿ ಫಿಸಿಕಲ್ ವೀಕ್ ಆಗ್ತೀರಾ। ಕಾರಣ ಏನಂದ್ರೆ ಇಮೋಷನಲ್ ವೀಕ್ ಆಗೋದಾಗನೇ ಫಿಸಿಕಲ್ ವೀಕ್ ಆಗೋದು। ಮೈಂಡ್ಲಿ ವೀಕ್ ಆದಾಗ ವ್ಯರ್ಥ ಆಲೋಚನೆ, ಕೆಟ್ಟ ಆಲೋಚನೆ ಅಂದ್ರೆ ಶರೀರದ ಮೇಲೆ ಪ್ರಭಾವ ಆಗುತ್ತೆ, ಕಾಯಿಲೆನೂ ಆಗ್ಬೋದು ಮತ್ತು ಸಂಸ್ಕಾರದ ಘರ್ಷಣೆನೂ ಆಗುತ್ತೆ। ಸಂಸ್ಕಾರದ ಘರ್ಷಣೆ ಒಂದ್ ರೀತಿಯಿಂದ ಶತ್ರುತ್ವದಲ್ಲಿ ಪರಿವರ್ತನೆನೂ ಆಗಬಹುದು। ಅದಕ್ಕೆ ಈಸಿ ಭಾಷೆ ಏನಿದೆ ಅಂದ್ರೆ ಈ ಪ್ರಪಂಚದಲ್ಲಿ ಮನುಷ್ಯ ಆತ್ಮರ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅದು ವ್ಯರ್ಥನೆ। ಒಂದು ಸಂಬಂಧದಲ್ಲಿ ಇಟ್ಕೊಳ್ಳಿ ಅಷ್ಟೇ, ಆದ್ರೂ ತಲೆಗೆ ಮಾತ್ರ ಹಚ್ಕೋಬೇಡಿ। ಈ ಪ್ರಪಂಚದಲ್ಲಿ ಪರಮಾತ್ಮ ನಮ್ಮ ದೊಡ್ಡ ಫ್ರೆಂಡ್। ಹೇಗೆ ಅಂದ್ರೆ ಪರಮಾತ್ಮ ನಮ್ಗೆ ಯಾವುದೇ ಸಹಯೋಗ ಕೊಟ್ರೆ ಅದರದ ಋಣ ಮಾತ್ರ ಅವ್ರು ಇಟ್ಕೊಳ್ಳೋದಿಲ್ಲ, ನನಗೆ ನಿಮ್ಮಿಂದ ಇದು ಬೇಕು ಅಂತ ಅವ್ರ ಆಸೆ ಬೀಳೋದಿಲ್ಲ। ಸಹಯೋಗ ಕೊಟ್ಟು ನಿಸ್ವಾರ್ಥವಾಗಿ, ಆಸೆ ಇಲ್ದಿರ ನಿಸ್ವಾರ್ಥ ಸಹಯೋಗ ಕೊಡೋದು, ಯಾವುದೇ ಸ್ವಾರ್ಥ ಇಲ್ದಿರ, ಅದು ಮಾತ್ರ ಪರಮಾತ್ಮನೇ ಆಗಲು ಸಾಧ್ಯ। ಎರಡನೇ ಪಾಯಿಂಟ್ ಏನಂದ್ರೆ ಫ್ರೆಂಡ್ಸ್ ಏನಕ್ಕೆ ಇಟ್ಕೊಳ್ಳೋದು, ನಮ್ಮ ಮನಸ್ಸಿನ ಮಾತು ಅವರಿಗೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ। ಈ ಪ್ರಪಂಚದಲ್ಲಿ ಈ ಮನುಷ್ಯ ಆತ್ಮರ ಹತ್ರ ಅಳವಡಿಸ್ಕೊಳ್ಳೋದು ಶಕ್ತಿ ಇಲ್ಲ। ನಿಮ್ಮ ಮನಸ್ಸಿನ ಮಾತು, ನಿಮ್ ವೀಕ್ನೆಸ್ಸು, ನಿಮ್ ಪ್ರಾಬ್ಲಮ್ಸು ಅವರಿಗೆ ಶೇರ್ ಮಾಡ್ತೀರಾ, ಮತ್ತೆ ಹೇಳ್ತೀರಾ ಅನ್ಯರಿಗೆ ಹೇಳ್ಬೇಡಿ ಅಂತ। ಯಾವ ಮಾತು ನೀವು ಅನ್ಯರಿಗೆ ಹೇಳ್ಬೇಡಿ ಅಂದ್ರೆ ಅದೇ ಜಾಸ್ತಿ ಹರಡಿರುತ್ತೆ, ಅನ್ಯರವರೆಗೂ ಹೋಗಿರುತ್ತೆ। ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಆತ್ಮ ವೀಕ್ ಆಗಿದ್ದಾರೆ, ಅದಕ್ಕೋಸ್ಕರ ಪರಮಾತ್ಮನಿಗೆ ತನ್ನ ಫ್ರೆಂಡ್ಸ್ ಮಾಡ್ಕೊಂಡು, ತನ್ನ ಜೊತೆಗಾರ ಮಾಡ್ಕೊಂಡು ಏನ್ ಮಾಡ್ಬೇಕು, ತನ್ನ ಹೃದಯದ ಮಾತು ಪರಮಾತ್ಮನಿಗೆ ಹೇಳಿ, ಅವ್ರು ಸೊಲ್ಯೂಷನ್ ಕೊಡ್ತಾರೆ, ಸಾಲ್ವ್ ಮಾಡ್ತಾರೆ, ಜೊತೆಲಿ ನಿಮಗೆ ಸಹಯೋಗನೂ ಕೊಡ್ತಾರೆ ಮತ್ತು ಯಾರಿಗೂ ಸ್ಪ್ರೆಡ್ ಮಾಡ್ದಿರ ಇರ್ತಾರೆ। ಅದಕ್ಕೆ ನಮ್ಮ ಬೆಸ್ಟ್ ಫ್ರೆಂಡು ಪರಮಾತ್ಮ ಆಗಿದ್ದಾರೆ। ಇವತ್ತಿಂದ ಅವ್ರ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಇದೇನೇ ಸತ್ಯ ಮಿತ್ರತೆ ಆಗಿದೆ, ಫ್ರೆಂಡ್ಶಿಪ್ ಆಗಿದೆ। ಓಂ ಶಾಂತಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ।